ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ದೇರ್ ಇಸ್ ಸಫಿಷಿಯಂಟ್ ಇನ್ ದಿಸ್ ವರ್ಲ್ಡ್ ಫಾರ್ ಎವ್ರಿ ಒನ್ಸ್ ನೀಡ್ ಬಟ್ ನಾಟ್ ಫಾರ್ ಗ್ರೀಡ್ ಅಂತ. ಅದರ ಬಗ್ಗೆನೇ ಇವತ್ತಿನ ಕಗ್ಗ ಏನು ಅಂತ ಕೇಳೋಣ. ತಮ್ಮೆಲ್ಲ ಹಸಿವುಗಳ ತಣೀಪನಿತನ್ಯೋನ್ಯ ಹೊಮ್ಮುಗೌದಾರ್ಯ ಜನಪದಂಗಳಲ್ಲಿ ಒಮ್ಮನೆಲ್ಲರ ನಾಳ್ವ ನಿಹನೆನುವ ನೆನಪಿನಲಿ ನೆಮ್ಮದಿಯ ಪಡೆಗೆ ಜಗ ಮಂಕುತಿಮ್ಮ. ಈ ಪ್ರಪಂಚದ ರಚನೆಯಾಗಿರೋದು, ಪ್ರಪಂಚದಲ್ಲಿರುವ ಎಲ್ಲ ಸಂಪನ್ಮೂಲಗಳು ಕೂಡ ಎಲ್ಲರಿಗೂ ಸೇರ್ತಕ್ಕದ್ದು ಅಂತ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾವಾಗ ಈ ಭಾವನೆಯನ್ನು ಮನಸ್ಸಿನಲ್ಲಿ ನಾವು ಗಟ್ಟಿಯಾಗಿ ಬೇರೂರಿಕೊಳ್ತೀವಿ, ಆಗ ಮಾತ್ರ ನಾವು ನೆಮ್ಮದಿಯ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಸಂಪನ್ಮೂಲನೂ ಬರೀ ಮನುಷ್ಯನಿಗೆ ಮಾತ್ರನೇ ಅಲ್ಲ, ಇಲ್ಲಿರುವಂಥ ಪ್ರತಿಯೊಂದು ಕ್ರಿಮಿಕೀಟಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ, ಗಿಡಮರಗಳಿಗೆ ಎಲ್ಲದಕ್ಕೂ ಸೇರಿರುವಂಥದ್ದು. ಆದರೆ ಮನುಷ್ಯರಾದವ್ರು ನಾವೇನು ಮಾಡ್ತೀವಿ, ನಾವು ಸ್ವಲ್ಪ ಯೋಚನಾ ಶಕ್ತಿ ಜಾಸ್ತಿ ಇರುವಂತಹ ಒಂದು ಜಂತು ಆಗಿರೋದ್ರಿಂದ ಎಲ್ಲವೂ ನಮಗೆ ಬೇಕು ಅಂತ ನಾವು ಪಡ್ಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ. ನಮ್ಮ ಸಂಸ್ಕೃತಿಯ ವಿಶಿಷ್ಟತೆ ಏನು ಅಂತಂದರೆ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ತೀವಿ. ಎಲ್ಲರೂ ಚೆನ್ನಾಗಿರಲಿ, ಯಾರಿಗೂ ದುಃಖ ಬರದೇ ಇರಲಿ ಅಂತ ಆಶಯ ಪಡುವಂತಹ ಒಂದು ವಿಶಿಷ್ಟವಾದ ಸಂಸ್ಕೃತಿ ನಮ್ಮದು. ಹೀಗಿರುವಾಗ ಈ ಪ್ರಪಂಚದಲ್ಲಿರೋದು ಎಲ್ಲದೂ ನನಗೇ ಬೇಕು ಅಂತ ನಾವು ದುರಾಸೆ ಪಡೋದಕ್ಕಿಂತ ಎಲ್ಲರೂ ಇದನ್ನು ಅನುಭವಿಸ್ತಾ ಸುಖವಾಗಿರೋಣ ಅನ್ನೋ ಒಂದು ವಿಶಾಲತೆಯನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ರಾಜಕಾರಣಿಗಳು ಹೇಳಿಬಿಟ್ರು, ಈ ದೇಶದಲ್ಲಿರುವಂಥ ಸಂಪನ್ಮೂಲಗಳು ಯಾವುದೋ ಒಂದು ಜನಾಂಗಕ್ಕೆ ಹೋಗಬೇಕು ಅಂತ. ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲದನ್ನೂ ಸಹಬಾಳ್ವೆಯಿಂದ ಸ್ವೀಕಾರ ಮಾಡಿದ್ರೆ ನಮ್ಮ ಜಗತ್ತು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.